ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಎನ್ನುವಂತಹ ವಿಶ್ವಾಸ ಜೆಡಿಎಸ್ ಶಾಸಕ ವೆಂಕಟ ಶಿವರೆಡ್ಡಿ ಅವರದ್ದು. ನಾನು ಸೇರಿ ಎಲ್ಲರೂ ಜೆಡಿಎಸ್ಗೆ ಮತ ಚಲಾಯಿಸಿದ್ದೀವಿ. ಕಳೆದ 45 ವರ್ಷಗಳಿಂದ ನಾನು ಜೆಡಿಎಸ್ ಪಕ್ಷದಲ್ಲೇ ಇದ್ದೀನಿ. ಶ್ರೀನಿವಾಸಪುರ ಜೆಡಿಎಸ್ ಶಾಸಕ ವೆಂಕಟ ಶಿವರೆಡ್ಡಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಮ್ಮ ಅಭ್ಯರ್ಥಿ ಗೆಲ್ಲುವುದಾಗಿ ಹೇಳ್ತಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅನ್ನು ಹಾಕಿತು. ಪೂರ್ತಿ ಬೆಂಬಲ ಇಲ್ಲದೆ ಇದ್ರೂ ಕೂಡ ಹೇಗೆ ಆ ಸೀಟನ್ನು ಹಾಕಿದೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಅಚ್ಚರಿ ಇತ್ತು. ಆದರೆ ಒಂದಿಷ್ಟು ಕ್ರಾಸ್ ವೋಟಿಂಗ್ನ ಭಯ, ಆತಂಕ ಕಾಂಗ್ರೆಸ್ಗಷ್ಟೇ ಎಲ್ಲ ಜೆಡಿಎಸ್ಗೂ ಕೂಡ ಇದೆ. ಇಷ್ಟಾಗಿಯೂ ಕೂಡ ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಎನ್ನುವಂಥ ವಿಶ್ವಾಸವನ್ನು ಜೆಡಿಎಸ್ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಡಿಎಸ್ ಶಾಸಕ ವೆಂಕಟ ಶಿವರೆಡ್ಡಿ ಜೆಡಿಎಸ್ ಅಭ್ಯರ್ಥಿ ಗೆಲ್ಲೋದಾಗಿ ಹೇಳ್ತಿದ್ದಾರೆ. ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು, ಬಿಜೆಪಿಯಿಂದ 2, ಜೆಡಿಎಸ್ನಿಂದ 1 ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ 1 ಕಣದಲ್ಲಿದ್ದಾರೆ. ಈಗಾಗಲೇ 185 ಶಾಸಕರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾಗಿದೆ. ಯಾರು ನಮ್ಮ ಪಕ್ಷದ ಏನಿದೆ ನಡೆಯುತ್ತೆ ಅನ್ನೋದನ್ನ ಕುಮಾರಣ್ಣವರು ಟ್ರಯಲ್ ಬೇಸಿಸ್ ಮಾಡ್ಯಾರ. ಕುಮಾರಣ್ಣಂತ ದೇವೇಗೌಡರ ನಾವು ರಾಜಕೀಯ ಕಲೆ ಜಾಸ್ತಿ ಆಯ್ತು ನಡೆಸಿ ಸರ್ ನಮ್ಮ ಏನಿದೆ ಈಗಿನ ಪರಿಸ್ಥಿತಿ ಅನ್ನೋದು ಲೆಕ್ಕಾಚಾರ ಹಾಕಬೇಕಲ್ಲ ಸರ್. ನಾವೆಲ್ಲ ಮುಂದಿನ 28ಕ್ಕೆ ಈಗಲಿಂದ ರೆಡಿ ಆಗ್ಬೇಕಲ್ಲ. ನಡೆದ ಜಿಟಿಡಿ ಅವರು ಅಡ್ಡ ಮತದಾನ ಮಾಡಿದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಅದು ನನಗೆ ಗೊತ್ತಿಲ್ಲ. ಪಕ್ಷದ ಅಧ್ಯಕ್ಷ ಅವರೇ ರಾಷ್ಟ್ರೀಯ ಅಧ್ಯಕ್ಷ ಅವರು ಮತ ಹಾಕಿಲ್ಲ ಅಂತ ಅವರೇನು ಮೊದಲ ಪ್ರಾಶಸ್ತ್ಯ ಮತನೇ 30 ಹಾಕಿಸ್ಬಿಟ್ಟಿದ್ದಾರೆ. ಏನು ಜಿಟಿಡಿ ಅವರು ಅಡ್ಡ ಮತದಾನ ಅಂದ್ರೆ ಏನ್ ನಿಮ್ಮ ನಿರ್ಧಾರ ಏನು ಸರ್? ಇದೆಲ್ಲ ಎಲೆಕ್ಷನ್ ಯಾಕೆ ತಲೆ ಕೆಡಿಸಿರ್ತೀರಿ ನಡೀರಿ ಸರ್. ಈಗ ಹಿಂದೆ ಏನೇನಾಯ್ತು, ಯಾವ ಪರಿಸ್ಥಿತಿ ಆಯ್ತು ನಡಿ ತಲೆ ಕೆಡಿಸಿರ್ತೀರಿ. ಅದೆಲ್ಲ ಆಮೇಲೆ ನೋಡೋಣ ನಡಿ. 28ಕ್ಕೆ ಮಾತಾಡೋಣ ನಡೀರಿ ಸರ್ ಎಲ್ಲ. ಎಸ್, ಇದು ರೇವಣ್ಣ ಮಾತು. ತಮ್ಮ ಅಭ್ಯರ್ಥಿ ಗೆಲ್ಲೋ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ರಾಸ್ ವೋಟಿಂಗ್ ಬಗ್ಗೆನೂ ಏನು ರಿಯಾಕ್ಷನ್ ಕೊಡೋದಕ್ಕೆ ಸಿದ್ಧ ಇರಲಿಲ್ಲ. ಒಟ್ಟಾರೆ ಸಂಜೆ ಫಲಿತಾಂಶ ಬಂದ ಮೇಲೆ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ.